ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನೀವು ಆಲ್ರೆಡಿ ಈಗ ಥಂಬ್ನೇಲ್ ನೋಡಿರ್ತೀರಿ. ಸೊ ನಾ ಏನು ರಿಲೇಟೆಡ್ ವ್ಲಾಗ್ ಮಾಡ್ಲಿಕತ್ತೇನೆ ಅಂತ ಹೇಳಿ. ಎಸ್, ನಾನು ಐಫೋನ್ ತೊಗೊಂಡು ಫೈನಲಿ ಐಫೋನ್ ತೊಗೊಂಡೇನಿ. ಸೊ ಅದು ಭಾಳ ಅಂದ್ರೆ ಭಾಳ ಖುಷಿಯಾಗ್ಲಿರ್ತೈತಿ. ಹೀಗಾಗಿ ಸೊ ಅದ ಐಫೋನಿಂದನ ಫಸ್ಟ್ ನಾನು ವ್ಲಾಗ್ ಮಾಡಿದ್ರಾತ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ವ್ಲಾಗ್ ಮಾಡ್ಲಿಕತ್ತೀನಿ. ಸೊ ಆದಷ್ಟು ಲಾಸ್ಟ್ವರೆಗೂ ಈ ವಿಡಿಯೋ ನೋಡಿರಿ. ಈಗ ಆಲ್ಮೋಸ್ಟ್ ಒಂದು 2 months ಆಯ್ತು ನಾನು ಮಿನಿ ವ್ಲಾಗ ಕಂಟಿನ್ಯೂ ಅಪ್ಡೇಟ್ ಮಾಡತ್ತೀನಿ. ನನ್ನ ಇವೆಂಟ್ಸ್ ರಿಲೇಟೆಡ್ ಆಯ್ತು, ಸೊ ಏನರ ಹೊರಗಡೆ ಹೋಗಿದ್ದು ಸ್ಪೆಷಲ್ ಒಕೇಶನ್ ರಿಲೇಟೆಡ್ ಆಯ್ತು ಮಾಡ್ಲಿಕತ್ತೀನಿ. ಸೊ ಅದನ್ನೆಲ್ಲ ನೀವು ನೋಡಿರ್ತೀರಿ. ನೋಡಿಲ್ಲ ಅಂದ್ರೆ ಒಂದು ಸತಿ ಹೋಗಿ ಚೆಕ್ ಮಾಡಿರಿ. ಆ್ಯಂಡ್ ಈ ಐಫೋನದ್ದು ಒಂದು ದೊಡ್ಡ ಕತ್ತಿರ ಐತ್ರಿ. ಸೊ ಎಲ್ಲರೂ ತೊಗೊಂಬಂದು ಅದೇನೇನಾಗಿರ್ತೈತಿ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾನು ತಗೊಳ್ಳೋ ಮುಂದೆ ಮಾತ್ರ ಈಗ ತೊಗೋಬೇಕು ಅಂತ ಹೇಳಿ ನಂತ ಅನ್ಕೋಬಿಡ್ದನ ಅದು ಏನಾರ ಒಂದಾಗಿ ಬರೀ ಮುಂದೆ ಹೊಂಟಿತ್ತು. ಸೊ ಅದು ನಿಮ್ಗೆ ಗೊತ್ತೈತಲ್ಲ, ಯಾವಾಗ ಯಾವುದು ನಮ್ಮ ಕೈಯಾಗ ಸೇರ್ಬೇಕು, ನಮಗೆ ಸೇರ್ಬೇಕು ಅನ್ನೋದು ಇರ್ತೈತಲ್ಲ. ಸೊ ಅದು ಅವಾಗ ಸಿಗೋದು, ನಾವು ಅವಾಗ ಖುಷಿ ಪಡ್ಬೇಕು. ಸೊ ಇದೊಂದು ತಲೆಗೆ ಇಟ್ಕೊಂಬಿಟ್ಟೆ ನಾ. ಹೀಗಾಗಿ ಸೊ ಅಷ್ಟು ಭಾಳ ತಲೆ ಕೆಡಿಸ್ಕೊತಿದ್ದಿಲ್ಲ. ಬಟ್ ಆಲ್ಮೋಸ್ಟ್ 2 ವರ್ಷದ ಹಿಂದೆ ರೀ, ಅಂದ್ರೆ ನಾನು OnePlus ಏನು ಮೊಬೈಲ್ ತೊಗೊಳ್ಳಿಕ್ಕಿತ್ತಲ್ಲ. ಸೊ ನಾ ಆವಾಗ ಅಂದ್ಕೊಂಡಿದ್ದೆ ಯಾವ್ದಾರ ಒಂದು ಸಣ್ಣ ಮೊಬೈಲ್ ತೊಗೊಂಡ್ರಾಯ್ತು, 13 ಇಲ್ಲ 14. ಸೊ ಅಂದ್ರೆ ಇಷ್ಟು ಬಜೆಟ್ ಹಾಕೋದು ಪ್ಲ್ಯಾನ್ ಇರಲಿಲ್ಲ ನನಗೆ. ಆಮೇಲೆ ಏನು ಅಂದ್ಕೊಂಡು ಬೇಡ ಬಿಡು, ಇಷ್ಟು ಯಾಕೆ ಇನ್ವೆಸ್ಟ್ ಮಾಡೋದು ಮೊಬೈಲಿಗೆಲ್ಲ ಅಂಥೇಳಿ ಅಂದ್ಕೊಂಡ OnePlus ತೊಗೊಂಡ್ರಾಯ್ತು ಅಂತ ಹೇಳಿ OnePlus ತೊಗೊಂಡೆ. ನೆಕ್ಸ್ಟ್ ಅದಾದಮೇಲೆ ಈ ಸತಿ ನಾನು ಡಿಸೆಂಬರ್ದಾಗ ನನ್ನ ಬರ್ಡೇಗೆ ಏನು ಅನ್ನಿಸ್ತು ಅಂದರೆ, ಇಲ್ಲ ಈ ಸಲ ಏನರ ಆಗಲಿ ಒಟ್ಟು ನನ್ನ ಬರ್ಡೇಗೆ ಐಫೋನ್ನ ತೊಗೋಬೇಕಂತ ಹೇಳಿ ಆ ಐಫೋನ್ ತೊಗೊಳ್ಳೋ ಸಂಬಂಧ ನಾನ್ ಸ್ಟಾಪ್ ಇವೆಂಟ್ಸ್ ಮಾಡೆ ನಾನು. ಅಂದ್ರೆ ಡೇಟ್ಸ್ ಎಲ್ಲ ಮುಂಚೆ ಒಪ್ಕೊಂಡಿದ್ನಿ, ಅದನ್ನು ಮಾತು ಬೇರೆ. ಬಟ್ ಏನಂದ್ರೆ ಇವನ್ ಆರಾಮಿಲ್ಲ ಅಂದ್ರೂ ನಾನು ಶೋಸ್ ಬಿಟ್ಟಿಲ್ಲ, ಯಾಕಂದ್ರೆ ನಾನು ಐಫೋನ್ ತೊಗೋಬೇಕಂತ ಹೇಳಿ. ಆದ್ರೆ ಸ್ಪೆಷಲಿ ನನಗೇನು ತಲಾಗಿತ್ತು ಅಂದರೆ 15 Pro Max ತೊಗೊಂಡ್ರಾತಂತ ಇತ್ತು ತಲಾಗ. ಆಮೇಲೆ ಸೊ ಇಲ್ಲ, ಆಲ್ರೆಡಿ 16 Pro Max ಲಾಂಚ್ ಆಗಿತ್ತಲ್ಲ, ಸೊ ಯಾಕೆ ಅದನ್ನು ತೊಗೋತಿ, ಇದನ್ನು ತೊಗೋ ಅಂತ ಹೇಳಿ ಭಾಳ ಜನ ಸಜೆಸ್ಟ್ ಮಾಡಿದ್ರೆ. ಸಜೆಸ್ಟ್ ಏನೋ ಮಾಡ್ತಾರೆ, ಆದ್ರೆ ನನಗೆ ಇದು ನನ್ನ ಕೈಯಾಗ ಬರೋದು ನಸೀಬ ಇದ್ದಿದ್ದಿಲ್ಲ ರೀ. ಸೊ ಅದು ಆವಾಗ ಬರ್ಡೇ ಟೈಮ್ನಾಗೂ ಏನೋ ಆಗಿ ಮಿಸ್ ಆಗ್ತದೆ. ಸೊ ನಾನು ಅವಾಗ ಕಂಟಿನ್ಯೂ ಶೋಸ್ ಮಾಡಿ ಆರಾಮಿಲ್ಲ ಅಂದರೂ ತಿರುಗಾಡಿ ನನ್ನ ವಾಯ್ಸದ್ದು ಪೂರ್ತಿ ಥ್ರೋಟ್ ಇನ್ಫೆಕ್ಷನ್ ಆಗಿ ಅಷ್ಟೆಲ್ಲ ಇದ್ರೂ ಕಂಟಿನ್ಯೂ ಶೋಸ್ ಮಾಡಿ ನಾನು. ಓಕೆ ಇರಲಿ ಬಿಡ, ಯಾಕೋ ಅದಾಗಲಿಲ್ಲ ಅಂಥೇಳಿ ಮತ್ತೆ ಸುಮ್ಮನಾದೆ. ಅದ್ರದ್ದು ನೆಕ್ಸ್ಟ್ ಟೈಮು ನನಗೆ ಯಾಕೆ ಲೇಟ್ ಆಗತ್ತಿತ್ತಂದರೆ, ಇನ್ನೊಂದು ಏನಂದ್ರೆ ನಂಗೆ ಇಲ್ಲಿ ತೊಗೊಳೋದಿರಲಿಲ್ಲ ಮೊಬೈಲ್. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಸೊ ಅಷ್ಟ್ರಾಗ ನಾನು ಯೋಚನೆ ಏನು ಮಾಡ್ತೀನಿ ಅಂದ್ರೆ, ಸುಮ್ಮನೆ ಬಂಗಾರ ತೊಗೊಂಡ್ರೆ ಎದಕ್ಕಾರ ಮುಂದೆ ಹೆಲ್ಪ್ ಆಗ್ತೈತಿ ಅಂತ ಯೋಚನೆ ಮಾಡಾಕಿ ನಾನು. ಸೇಮ್ ಮನಾಗೂ ಹಂಗೈತಿ. ಹೀಗಾಗಿ ಯಾಕೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟಿದ್ದೆ ನಾನು. ಆಮೇಲೆ ಏನಾಯ್ತು ಅಂದ್ರೆ, ನನಗೆ ಇಲ್ಲಿ ತೊಗೊಳ್ಳೋದು ಇರಲಿಲ್ಲ, ಇಷ್ಟು ಇನ್ವೆಸ್ಟ್ ಮಾಡೋದು ಇರಲಿಲ್ಲ ಅನ್ನೋ ರೀಸನ್ಗೆ ಇಲ್ಲಿ ತೊಗೊಳ್ಬಾರ್ದು ಅಂತಿತ್ತು ನನಗೆ ಇಲ್ಲಿ ತೊಗೊಳ್ಳೋದು. ಸೊ ಆಮೇಲೆ ಒಂದಿಷ್ಟು ಜನ ಏನು ಹೇಳಿದ್ರು, ಇಲ್ಲೇ ತಗೋ, EMI ಮಾಡ್ಕೊಂಡು ತಗೋ ಅಂತ ಹೇಳಿ. ನನಗೆ EMI ಕಟ್ಟೋದಂದ್ರೆ ಒಂಥರ ತೆಲ್ನೂರಿ ಅದು. ಯಾಕಂದ್ರೆ ಅದು ಹಿಂದೆ ನೀವು ಸಾಲ ಕಟ್ಕೊಂಡು ಹಿಂಗೆ ಬೆನ್ನು ಹತ್ತದಂಗೆ, ಸೊ ನಾವು ಸಾಲ ಮಾಡ್ಕೊಂಡೆ ತಿರುಗಾಡ್ದಂಗೆ ಆಕೈತಿ ಅದು. ಸೊ ಅದ್ರೊಳಗೆ ಅಷ್ಟು ಖುಷಿ ಇರೋದಿಲ್ಲ ನನಗೆ. ಆಮೇಲೆ ಏನು ಮಾಡಿದೆ, ಸೊ ನಾನು ಬೇರೆ ಕಂಟ್ರಿಯಿಂದ ಯಾರು ಬರೋರಿದ್ರೆ ಸೊ ಅವ್ರ ಕಡೆಯಿಂದ ತರಿಸಿದ್ರೆ, ಸೊ ಬೇರೆ ಕಡೆ ಎಲ್ಲ ಭಾಳ ಕಡಿಮೆಗೆ ಇರ್ತೈತಲ್ಲ. ಕಡಿಮೆ ಅಂದರೆ ಆಲ್ಮೋಸ್ಟ್ ಒಂದು 30-35 ತನಕ ಸೇವಿಂಗ್ಸ್ ಆಗ್ತೈತಿ. ಸೊ ನನಗೆ ಅಷ್ಟ ಆಗ್ತಿದ್ದು. ಹೀಗಾಗಿ ನನಗೆ ಬೇರೆ ಕಡೆಯಿಂದ ತರಿಸೋದಿತ್ತು ತಲಾಗ. ಸೊ ಅದ್ರ ಸಂಬಂಧ ಅದು ಮುಂದೆ ಹೊಂಟಿತ್ತು. ಆಮೇಲೆ ಹೊಳ್ಳಿ ನೆಕ್ಸ್ಟ್ ಟೈಮ್ ಇಲ್ಲಿ ನನ್ನ ಸರ್ಕಲ್ನಾಗ ಗೊತ್ತಿರೋರ ಇಬ್ಬರು ಕಪಲ್ಸ್ ದುಬೈಗೆ ಹೋಗಿದ್ರು. ಸೊ ಅವರಿಗೆ ಹೋದಾಗ ಅವರಿಗೆ ನಾನೇನು ಮಾಡಿದೆ, ಇನ್ನು ಅವತ್ತು ಸಂಜೆನ ಅವ್ರು ಅವತ್ತು ಮಾರದಿನ ಫ್ಲೈಟ್ ಹತ್ಬೇಕು. ಸೊ ನಂಗೆ ಅವಾಗ ನೆನಪಾಗೈತಿ, ಇವ್ರಿಗೆ ಹೇಳ್ಬೋದಿತ್ತಲ್ಲ ನಾ ಅಂತ ಹೇಳಿ. ಆಮೇಲೆ ಲಾಸ್ಟ್ ಎಂಡಿಗೆ ಹೇಳಿನಿ. ಬಟ್ ಆಲ್ರೆಡಿ ಅವರು ಅಂದರೆ ಒಬ್ಬರು 2 ಮೊಬೈಲ್ ಒಬ್ಬರು 2 ಮೊಬೈಲ್ ತೊಗೊಬರ್ಬೇಕು ಅಂತ ಹೇಳಿ ಅದು ರೂಲ್ಸ್ ಇದೆ. ಹೀಗಾಗಿ ಅವರು ಆಲ್ರೆಡಿ ನಾವು ಮೊಬೈಲ್ ತೊಗೊಂಬಂದೀವಿ, ನೀನು ತೊಗೊಂಬಂದ್ರೆ ನಾವು ರಿಸ್ಕ್ ಆಗ್ತೈತಿದೆ ಅಂತ ಹೇಳಿ. ಹೀಗಾಗಿ ನಾನು ಬೇಡ ಅಂದ್ಕೊಂಡು ಸುಮ್ಮನಾದೆ ನಾನು. ಸೊ ಅವಾಗ ಒಂದ್ಸತಿ ಪೋಸ್ಟ್ಪೋನ್ ಅಂತ ಮಾರ್ಚ್ ಅನ್ಸೋದು, ಫೆಬ್ ಇಲ್ಲ ಮಾರ್ಚ್ ಒಳಗೆ. ಆಮೇಲೆ ಅದರ ನೆಕ್ಸ್ಟ್
ಈಗ ಹಂಗೆ ಅದಾದ್ಮೇಲೆ ನಾ ಏನು ಪ್ಲ್ಯಾನ್ ಮಾಡಿದೆ ಅಂದ್ರೆ ನನ್ನ ಸರ್ಕಲ್ನ ಆಲ್ಮೋಸ್ಟ್ ಎಲ್ರಿಗೂ ಹೇಳ್ಬಿಟ್ಟಿದೆ. ಯಾರ್ಯಾರ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರೋ ನಿಮ್ಮ ಸರ್ಕಲ್ನಾಗ ಯಾರ್ಯಾರ ಬೇರೆ ಕಂಟ್ರಿಯಿಂದ ಬರೋರಿದ್ರೆ, ಬೇರೆ ಅಲ್ಲಿಂದ ಬರೋರಿದ್ರೆ ಸ್ವಲ್ಪ ನಂಗೆ ಬಿಫೋರ ಹೇಳ್ರಿ, ಸೊ ನಾನು ತೊಗೋಬೇಕು ಅಂದ್ಕೊಂಡೀನಿ ಅಂತ ಹೇಳಿ. ಓಕೆ ಆಯ್ತು ಹೇಳ್ತೀವಿ ಅಂತ ಹೇಳಿ ಅಂದು ಅದೇ ಟೈಮಿಗೆ ಸ್ವಲ್ಪ ದಿನ ಆದಮೇಲೆ ಮೋಸ್ಟ್ಲಿ ಒಂದು 10 to 15 ಡೇಸ್ ಆದಮೇಲೆ ಏನಾಯ್ತು, ನನ್ನ ಫ್ರೆಂಡಿನ ಫ್ರೆಂಡ್ ಒಬ್ಬರು ಸೌಮ್ಯ ಅಂತ ಹೇಳಿ, ಸೊ ಅವರು ದುಬೈಯಿಂದ ಬರೋರಿದ್ರು. ಸೊ ಆಕಿ ದುಬೈಯಿಂದ ಬರಾತೇಳು ಅಂತ ಹೇಳಿ, ಸೊ ಆಕಿ ಹೇಳಿ ಆಕಿ ಹೇಳಿದ ತಕ್ಷಣ ಆಕಿ ಎನಿ ಕಂಡೀಷನ್ ಇಲ್ಲರಿ ನಾನು ನಾಳೆ ಆಲ್ರೆಡಿ ಫ್ಲೈಟ್ ಬುಕ್ ಮಾಡೀನಿ, ಸೊ ನೀವು ಎನಿ ಕಂಡೀಷನ್ ಇವತ್ತು ದುಡ್ಡೆಲ್ಲ ಹಾಕಿದ್ರೆ ಸೊ ನಾನು ಇದು ಮಾಡ್ಕೊಂಡು ತೊಗೊಂಬರ್ತೀನಿ ಅಂತ ಹೇಳಿ ಅಂದ್ರೆ, ಅಯ್ಯೋ ಇನ್ನು ಇಷ್ಟು ಲಗು ಎಲ್ಲ ಕ್ಯಾಶ್ ಅಡ್ಜಸ್ಟ್ ಮಾಡಬೇಕಲ್ಲ, ಯಾಕಂದರೆ ನಾನು ಕ್ಯಾಶ್ ಇಟ್ಕೊಂಡಿರಲಿಲ್ಲ. ನನ್ನ ಹತ್ರ ಆಲ್ಮೋಸ್ಟ್ ಒಂದು 35-40 ತನಕ ಇತ್ತು. ಸೊ ಇನ್ನು ಕ್ಯಾಶ್ ಅಡ್ಜಸ್ಟ್ ಮಾಡಬೇಕಲ್ಲ ಅದೊಂದು ದೊಡ್ಡ ಕತೆ ಆತ್ರಿ ಒಂದು ರೌಂಡ ಫ್ರೆಂಡ್ಸ್ ಕಡೆ ಎಲ್ಲ. ಇದು EMI ಆಗ್ಲಿಲ್ರಿ, ಇದು ಫ್ರೆಂಡ್ಸ್ EMI ಆತ. ಅಂದ್ರೆ ಫ್ರೆಂಡ್ಸ್ ಕಡೆ ಎಲ್ಲ ಕೇಳಿ ಅದೊಂಥರ ಜುಗಾಡ್ ಮಾಡಿ ಹಂಗೆ ಹಿಂಗೆ ಮಾಡಿ ಕಲೆಕ್ಟ್ ಮಾಡಿ ದುಡ್ಡು ಹಾಕಿ ಕೊಟ್ಟು ಫೈನಲಿ ಐಫೋನ್ ತರಿಸಿದ್ನಿ ರೀ. ನಾನು ಇಲ್ಲಿವರೆಗೂ ಮನ್ಯಾಗ ಹೇಳಿದ್ದಿಲ್ಲ ನಾನು ಐಫೋನ್ ತರ್ಸಾತೀನಿ ಅಂತ ಹೇಳಿ, ಹಿಂಗೆ ಐಫೋನ್ ತೊಗೊಳತ್ತೀನಿ ಅಂತ ಹೇಳಿ. ಯಾಕಂದ್ರೆ ನಿಮಗೆ ಗೊತ್ತೈತಿ ಐಫೋನ್ ಅಂದರೆ ಸಿಕ್ಕಾಬಡೆ ರೊಕ್ಕ ಇರ್ತೈತಿ. ಸೊ ಮನ್ಯಾಗ ಅಷ್ಟರ ಗೊತ್ತಿರ್ತೈತೆ ರೀ ಅವರಿಗೆ. ಅದ್ರಾಗ ಬೇರೆ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದ್ರೆ, ಏನೋ ಒಂದು ಆರ್ಡರ್ ಮಾಡಿದ್ರು ಏನೋ ಒಂದು ತೊಗೊಂಬಂದ್ರು ಅದ್ರದ್ದು ಬಿಲ್ ತೋರಿಸೋದಿಲ್ಲ ರೀ ನಾನು. ನಮ್ಮ ಅಪ್ಪ ಹುಡುಕ್ಯಾಡ್ತಿರ್ತಾರೆ ಅಂದರೆ ಬಿಲ್ ನೋಡ್ಬೇಕಂತೇಳಿ. ಬಿಕಾಸ್ ನಾನು ಹೇಳೋದೊಂದು ಅದು ಕೊಟ್ಟಿರೋದೊಂದು ರೇಟ್ ಇರ್ತೈತಿ ಹೀಗಾಗಿ ನಾನು ತೋರಿಸೋದಿಲ್ಲ. ಹೀಗಾಗಿ ಈಕಿ ಸುಳ್ಳು ಹೇಳ್ತಾಳೆ ಈ ವಿಷಯದಾಗ ಅಂತ ಹೇಳಿ ಅವ್ರಿಗೆ ಗೊತ್ತೈತಿ. ಹೀಗಾಗಿ ಅವರು ಅಲ್ಲಿ ತನಕ ಹೇಳಿದ್ದೇ ಇಲ್ಲ ನಾನು, ಹೇಳಬಾರ್ದು ಅಂತಿತ್ತು. ಆಮೇಲೆ ನನ್ನ ಫ್ರೆಂಡು ಏನಂದಿದ್ಲು, ಇಲ್ಲೇ ನೀನು ಮೊದಲೇ ಹೇಳ್ಬಿಟ್ಟೆ ಅಂದರೆ ಫಿಕ್ಸ್ ಮಮ್ಮಿ ಬೈಯತ್ತಾರ, ಹೇಳಕ್ಕೆ ಹೋಗ್ಬೇಡ ಅಂದಿದ್ರು ಆಮೇಲೆ ಹೇಳಿದ್ರಾತಂತ ಹೇಳಿ ಆಮೇಲೆ ಫೈನಲಿ ಹೇಳಿನಿ. ನಾ ಅಪ್ಪ ಏನು ಬೈಲಿಲ್ರಿ ನಂಗೆ. ನಮ್ಮಮ್ಮ ಮಾತ್ರ ಇದ್ರ ಬದಲಿ ಆರಾಮ್ ಅಂತಂದು ಬಂಗಾರ ತೊಗೊಂಡಿದ್ರಿ ತಂಗಿ, ಮುಂದೆ ಎದಕ್ಕೆ ರಾಕಿತ್ತಿಲ್ಲೋ ಅದ, ಎದಕ್ಕೆ ಬೇಕಿತ್ತು ನಿಂಗೆ ಇದನ್ನೆಲ್ಲ ತೊಗೊಳೋದು, ನೀನು ಮಾಡ್ತೀವಿ ಫೋನ್ ತೊಗೊಂಡು, ಅದೇನು ಐಫೋನ್ ಅಂದ್ರೆ ಏನು ಮಾಡೋರಿದ್ರಿ ಅಂತ ತೊಗೊಂಡ ಅಂಥೇಳಿ ಹಿಂಗೆಲ್ಲ ಒಂದು ರೌಂಡ್ ಧೂಪ ಆರತಿ ಎಲ್ಲ ಸೇರಿಸಿ ಪೂಜೆ ಎಲ್ಲ ಚಂದ ಮಾಡಿದ್ರೆ. ಸೊ ಅವನ್ನೆಲ್ಲ ನಾವು ಅಷ್ಟು ತಲೆಗೆ ಹಾಕೊಳ್ಳೋದಿಲ್ಲ, ನಮ್ಗೆ ತಲೆಗೂ ಹತ್ತಂಗಿಲ್ಲ ಮನಸ್ಸಿಗೂ ಹತ್ತಂಗಿಲ್ಲ ಬೈದ್ರೆ. ಆಮೇಲೆ ಒಳ್ಳೆ ಇಷ್ಟೆಲ್ಲ ಆತ. ಆಮೇಲೆ ನಾವು ಅಪ್ಪಾಜಿನ ಆಯ್ತಲ್ಲ ಚಲೋ ಆಗಲಿ ಅಂಥೇಳಿ ಏನೂ ಒಂದಿಲ್ಲ ಸುಮ್ಮನಾದ್ರೆ. ಒಳ್ಳೆ ಇಷ್ಟೆಲ್ಲ ಕತೆ ಆದಮೇಲೆ ಅಕ್ಕಿ ಅಲ್ಲಿಂದ ಬಂದು ಪಾಪ ಅಕ್ಕಿ ಇವತ್ತು ಬರ್ತಾಳ ಅನ್ನೋದಕ್ಕೆ ಅಕ್ಕಿದು ಅವತ್ತು ಫ್ಲೈಟ್ ಏನೋ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಆ ಟೈಮಿಗೆ ಏನೋ ಇವೆಲ್ಲ ನಡೆದಿದ್ದು ನೋಡ್ರಿ, ಬೇರೆ ದೇಶದಿಂದ ಎಲ್ಲ ಬರಾಕ ಅವರಿಗೆಲ್ಲ ಫ್ಲೈಟದ್ದೆಲ್ಲ ಕಿರಿಕಿರಿ ನಡೆದಿತ್ತು, ಯುದ್ಧ ನಡೆದಿತ್ತು ಅಂತ ಹೇಳಿ. ಸೊ ಆ ಟೈಮ್ನಾಗ ಅಂದರೆ ಇವರಿಗೆಲ್ಲ ಬೇರೆ ಕಡೆಯಿಂದ ಬರಲಿಕ್ಕೆ ಇದು ಮಾಡತ್ತಿದ್ದಿಲ್ಲ. ಅವತ್ತು ಆಕಿ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಆಕಿಗೆ ಬರೋದು ಮತ್ತೊಂದು 2 ದಿನ ಪೋಸ್ಟ್ಪೋನ್ ಆಯ್ತದ. ಆಮೇಲೆ ನೆಕ್ಸ್ಟ್ ಹಂಗೂ ಹಿಂಗೂ ಮಾಡಿ ಆ ಐಫೋನ್ ನನ್ನ ಕೈಯಾಗ ಸಿಗ್ಬೇಕಂದ್ರೆ 15ನೇ ತಾರೀಕಿಗೆ ನನ್ನ ಕೈಯಾಗ ಸಿಗ್ತದೆ. ಆಲ್ಮೋಸ್ಟ್ ಒಂದು 2 ದಿನ ಬಿಫೋರ್ ಸಿಕ್ತಿತ್ತು ಅಷ್ಟೇ. 15ನೇ ತಾರೀಕು ನನ್ನ ಕೈಯಾಗ ಸಿಕ್ಕರೂ ಒಳ್ಳೆ ಆಲ್ಮೋಸ್ಟ್ ಈಗ ನಾ ಅದನ್ನು ಒಂದು 2-3 ದಿನ ಆತ್ರಿ ಯೂಸ್ ಮಾಡಾಕತ್ತೆ. ಯಾಕಂದ್ರೆ ನಾನು ಕಂಟಿನ್ಯೂ ಶೋಸ್ ಒಪ್ಕೊಂಡ್ಬಿಟ್ಟೇನಿ, ಕಂಟಿನ್ಯೂ ಶೋಸ್ನಾಗ ಅದೇನಿ. ಹೀಗಾಗಿ ಅದ್ರಾಗ ಬೇರೆ ಐಫೋನದ್ದು ಭಾಳ ರೂಲ್ಸ್ ಅವ. ಹೊಸ ID ಕ್ರಿಯೇಟ್ ಮಾಡ್ಕೋಬೇಕು, ಆ್ಯಪಲ್ದು ID ಕ್ರಿಯೇಟ್ ಮಾಡಿ ಅದು ಮಾಡಿ ಇದು ಮಾಡಿ ಒಂದು 100 ಇದಿರ್ತಾವೆ. ಸೊ ಹೀಗಾಗಿ ನಾ ಇದನ್ನ ಈಗ ಬೇಡ ತೆಗಿಯೋದು ಅಂತ ಹೇಳಿ ಮನೆಯಾಗಿಟ್ಟು ದೇವ್ರ ಮುಂದೆ ಇಟ್ಟಿದ್ನಿ ಅಂದ ಎಲ್ಲರೂ ಮನೆಯಾಗಿಟ್ಟೇನು ಪೂಜೆ ಮಾಡತ್ತೀನ ಅಂತ ಚಾಲೂ ಮಾಡಿದ್ರೆ, ಹೌದ್ರಿ ನಾ ಪೂಜಾನ ಅದೇನಿ, ಸೊ ಪೂಜೆನ ಮಾಡತ್ತೀನಿ ಅಂತ ಹೇಳ್ತಿದ್ದೆ ನಾನು. ಸೊ ಆಮೇಲೆ ಲಾಸ್ಟಿಗೆ ಈಗ ಒಂದು 2-3 ದಿನ ಆಯ್ತು ಯೂಸ್ ಮಾಡ್ಲಿಕ್ಕೆ. ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನನ್ನ ವಿಶಸ್ ಒಳಗೆ ಅಂದರೆ ನಂದು ಒಂದು ಏನಿತ್ತು ಆ ವಿಶಸ್ ಬಕೆಟ್ ಲಿಸ್ಟ್ ಒಳಗೆ ಇದು ಒಂದಿತ್ತು, ಐಫೋನ್ ಒಂದು ತೊಗೋಬೇಕು ನಾನು, ಐಫೋನ್ ಒಂದು ಕೈ ಹಿಡ್ಕೊಂಡು ಅಡ್ಡಾಡ್ಬೇಕು ನಾನು ಅಂಥೇಳಿ. ಸೊ ಫೈನಲಿ ಐಫೋನ್ ತೊಗೊಂಡು ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಸೊ ಅದನ್ನು ಹೆಂಗೆ ಅಂಥೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಹೆಂಗಿರ್ತೈತಿ ಅಂದ್ರೆ, ನೀವಾಗಲೇ ಸ್ವಂತ ಅರ್ನ್ ಮಾಡ್ತಿರ್ತೀರಿ, ಏನೋ ಒಂದು ಆ ಸ್ಟ್ರಗಲ್ ಅದನ್ನ ಯಾವತ್ತಿದ್ರು ನೋಡೋರಿಗೆ ಹೆಂಗೆ ಅನಿಸ್ತೈತಿ, ಮಸ್ತ್ ರೆಡಿ ಆಗ್ತಾರೆ, ಮಸ್ತ್ ಚಂದ ಡ್ರೆಸ್ ಹಾಕ್ಕೊಂಡು ಸ್ಟೇಜ್ ಮೇಲೆ ಹೇಳ್ತಾರೆ. ಸೊ ಏನೂ ಕಷ್ಟ ಇರೋಂಗಿಲ್ಲ, ಏನೂ ತೊಂದರೆ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ ಅಂತ ಇರ್ತೈತಿ. ಬಟ್ ಯಾವತ್ತಿದ್ರು ಇದು ಏನಿದೆ ಈ ಕ್ಯಾಮ್ರಾ ಮುಂದೆ ಬಿಟ್ಟು ಇದ್ರ ಹಿಂದೊಂದು ನಡೀತಿರ್ತೈತಿ, ಅದು ಏನಂತ ಹೇಳಿ ಯಾರಿಗೂ ಏನೂ ಯಾವತ್ತೂ ಗೊತ್ತಾಗೋದಿಲ್ಲ. ಸೊ ನಮ್ಮದು ಸ್ಟ್ರಗಲ್ ಇರ್ತೈತಿ. ಸೊ ನಮ್ದಷ್ಟು ಅಂತಲ್ಲ, ಎಲ್ಲ ಫೀಲ್ಡ್ ಒಳಗೂ ಅವ್ರಿಗೆ ಕಷ್ಟಗಳಿದ್ದೇ ಇರ್ತಾವೆ. ಸೊ ಆ ಕಷ್ಟ ಇದ್ದಾಗನೇ ನಮಗೆ
ಆ ಕಷ್ಟಗಳು ನಾವು ಯಾವತ್ತು ಅನುಭವಿಸ್ತೀವಲ್ಲ, ಸೊ ಅವಾಗ ನಮ್ಗೆ ಈ ಖುಷಿದ ಫೀಲ್ ಅನುಭವಿಸೋಕೆ ಸಾಧ್ಯ ಆಗ್ತೈತಿ. ಸೊ ಅದನ್ನಷ್ಟ ನಾನು ಹೇಳಬಹುದು ನಾನು. ಫಸ್ಟಿಗೆ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಅಪ್ಪ ಅಮ್ಮಂಗನ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಏನೋ ಒಂದು ತೊಗೊತೀನಿ, ಏನೋ ಒಂದು ಮಾಡ್ತೀನಿ ಅಂತಂದರೆ ಅದಕ್ಕೆ ಭಾಳ ಸಪೋರ್ಟಿಗೆ ನಿಲ್ತಾರೆ. ಸೊ ಇಷ್ಟೆಲ್ಲ ಎಲ್ಲ ಮಾಡ್ಕೋ ನೀ ಏನೋ ಏನೋ ಒಂದು ಚಲೋ ಮಾಡ್ಕೊಳತಿ, ಮಾಡ್ಕೋ, ನಿನ್ನ ಲೈಫ್ ಕಟ್ಕೊಳ್ತಿರ್ತಿ ಅಂತ ಹೇಳಿ ಭಾಳ ಸಪೋರ್ಟ್ ಮಾಡ್ತಾರೆ. ಸೊ ಈ ವಿಶಸ್ ಫುಲ್ಫಿಲ್ ಆಗಿ ಅವರು ಇದ್ರೊಳಗೆ ಒಂದು ಪಾರ್ಟೇ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ಆ ತಾಯಿ ಚಾಮುಂಡೇಶ್ವರಿಗೆ, ಬಿಟ್ಟರೆ ರಾಯರಿಗೆ. ಸೊ ಸೊ ಅವ್ರದ್ದು ಆಶೀರ್ವಾದ ಇಲ್ಲ ಅಂದ್ರೆ ಈ ಜಗತ್ತೊಳಗೆ ಒಂದು ಹುಲ್ ಕಡ್ಡಿ ಸತ್ಯಕ ಅಳಗಾಡಂಗಿಲ್ಲ. ಸೊ ಹೀಗಾಗಿ ಸೊ ಅವ್ರದ್ದು ಆಶೀರ್ವಾದ ಇದ್ದಿದ್ದಕ್ಕೆ ಇವೆಲ್ಲ ನನ್ನ ವಿಶಸ್ಗಳು ಫುಲ್ಫಿಲ್ ಆಗತ್ತವು. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ನಾನು. ಇನ್ನು ನಾನು ನೆಕ್ಸ್ಟ್ ಥ್ಯಾಂಕ್ಸ್ ಹೇಳೋದು ಯಾರಿಗಂದ್ರೆ ಸೊ ನಿಮ್ಗೆ ಅದು. ಯಾಕಂದ್ರೆ ನಾನು ಎಷ್ಟೊಂದು ಇವೆಂಟ್ಸ್ಗಳನ್ನ ಮಾಡ್ಲಿಕತ್ತೀನಿ, ಎಷ್ಟೋ ವರ್ಷ ಆಯ್ತು ನಾನು. ಸೊ ನಾನು ಪ್ರತಿ ಟೈಮ್ ಒಳಗೂ ಒಂದೊಂದು ಟೈಮ್ ಕೆಲವೊಬ್ಬರೆಲ್ಲ ಎಷ್ಟು ಚಂದ ಟ್ರೀಟ್ ಮಾಡ್ತಾರಂದ್ರೆ ಸೊ ಅದನ್ನ ಯಾವತ್ತೂ ನಾನು ಮರೆಯೋಂಗೇ ಇಲ್ಲ. ಸೊ ನೀವು ಕೊಟ್ಟಿದ್ದ ದುಡ್ಡು ಅದು ಭಾಳ ದಿನ ಉಳಿಯೋಂಗಿಲ್ಲ, ಬಟ್ ನೀವು ಆ ಟೈಮ್ನಾಗ ಬಂದಾಗ ಎಷ್ಟು ಚಂದ ಕೇರ್ ಮಾಡಿ, ನಿಮ್ಮ ಸ್ವಂತ ಮನೆ ಮಕ್ಕಳಿಗತೆನ ಅಷ್ಟು ಚಂದ ಟ್ರೀಟ್ ಮಾಡಿ, ಒಳ್ಳೆ ಅದು ಅಲ್ದ ನಿಮ್ಮದು ಮನೆ ಒಂದು ಫಂಕ್ಷನ್ಸ್ ಒಳಗೆ ನಮ್ಮನ್ನೂ ಒಬ್ಬರು ಸ್ವತಃ ನಿಮ್ಮ ಮನೆಯವರು ಅಂದ್ಕೊಂಡು ನೀವು ಟ್ರೀಟ್ ಮಾಡಿ ಭಾಳ ಚಂದ ಪ್ರೀತಿ ತೋರಿಸ್ತೀರಿ. ಸೊ ಅದ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಇರ್ತೈತಿ. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಂಗೆ ಏನು ಮಾತಾಡ್ಬೇಕಂತ ಹೇಳ್ತೀರಿ ಆತಿಲ್ಲ. ಸೊ ಏನಾರ ತಪ್ಪು ಮಾತಾಡಿದ್ರೆ ಅದನ್ನು ನಿಮ್ಮ ಹೊಟ್ಟೆ ಹಾಕೋರಿ. ಆ್ಯಂಡ್ ಇನ್ನು ನೆಕ್ಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನನಗೆ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಬಿಕಾಸ್ ಎಷ್ಟ ಏನೋ ತ್ರಾಸಿದ್ರು, ಎಷ್ಟ ಏನೋ ಖುಷಿ ಇದ್ರು ಅದು ಏನೂ ನಾನು ತಲೆ ಕೆಡ್ಸ್ಕೊಳ್ಳಾರ್ದ ಒಟ್ಟು ನಾ ಮಾಡ್ಕೋಬೇಕು. ನಾ ಏನೋ ಒಂದು ಚಂದ ಲೈಫ್ ಕಟ್ಕೊಳ್ಬೇಕು. ನನ್ನ ವಿಶಸ್ಗಳು ನನಗೆ ಏನೇನು ಇರ್ತಾವೋ ಆಸೆಗಳನ್ನೆಲ್ಲ ನಾನು ಅರ್ನ್ ಮಾಡಿಕೊಂಡು ಸೊ ಅದನ್ನು ತೊಗೊಳ್ಬೇಕು. ಸೊ ಒಂದೇನೋ ಒಂದು ಡ್ರೆಸ್ ತೊಗೋಬೇಕಂದ್ರು ಇಲ್ಲ, ಸೊ ನಾನು ಅರ್ನ್ ಮಾಡಿದ್ದಾದ್ಮೇಲೆ ಸೊ ನಾನು ದುಡ್ಕೊಂಡ್ಮೇಲೆ ಅದನ್ನ ತೊಗೊಂಡ್ರೆ ಅದು ಇನ್ನೂ ಖುಷಿ ಜಾಸ್ತಿ ಇರ್ತೈತಿ ಅನ್ನೋ ಮೈಂಡ್ಸೆಟ್ ನಂದು. ಸೊ ಹೀಗಾಗಿ ಯಾರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಒಂದು ಸಣ್ಣ ವಸ್ತು ತೊಗೊಳ್ತೇನೆ ಅಂದ್ರೂ ಓಕೆ ಇದನ್ನು ನಾನು ತೊಗೊಳ್ಳಿರ್ತೀನಿ ಅಂತ ಅನ್ನೋದಿರ್ತೈತಿ. ಬಿಕಾಸ್ ಅಂದರೆ ನಾನು ಅನ್ನೋದಕ್ಕಿಂತಲೂ ಅದಂದರೆ ಸೊ ನಾವು ಏನೇ ಕಷ್ಟಪಟ್ಟು ಏನೋ ಒಂದು ಕೆಲಸ ಮಾಡಿ ಅದರಿಂದ ಬಂದು ದುಡ್ಡಿಂದ ನಾವು ಚಂದ ಮಾಡಿ ಸೇವಿಂಗ್ಸ್ ಮಾಡಿ ಇಟ್ಕೊಂಡು ಸೊ ಒಂದೇನೋ ನಮ್ಮ ವಿಶಸ್ ಫುಲ್ಫಿಲ್ ಮಾಡ್ಕೊಳ್ಳೋದ್ರಾಗ ಇರೋ ಖುಷಿ ಎದ್ರೊಳಗೂ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ನನಗೆ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಪೂಜಾ ಥ್ಯಾಂಕ್ ಯು ಸೋ ಮಚ್. ನೀ ಇಲ್ಲಂದ್ರೆ ಏನೋ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಫಸ್ಟ್ ನೀ ಇರಬೇಕಿಲ್ಲೇ. ಸೊ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ಸೊ ಇಲ್ಲಿವರೆಗೂ ಈ ನನ್ನ ವ್ಲಾಗ್ ನೋಡಿದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿರಿ, ಹಿಂಗೆ ಜಾಸ್ತಿ ಇವೆಂಟ್ಸ್ ಕೊಡ್ರಿ. ಆ್ಯಂಡ್ ನಾನು ಇಷ್ಟೊತ್ತು ಮಾತಾಡಿದ್ರೊಳಗೆ ಏನಾರ ತಪ್ಪಿದ್ರೆ ಪ್ಲೀಸ್ ಕ್ಷಮಾ ಮಾಡಿರಿ, ಹೊಟ್ಟೆ ಹಾಕೊಂಬಿಡ್ರಿ ನೀವು ಅಂತ. ಸೊ ನೀವೆಲ್ಲರೂ ಪೂರ್ತಿ ವ್ಲಾಗ್ ನೋಡಿರಿ ಅಂತ ಹೇಳಿ ಅನ್ಕೊತೀನಿ. ಆ್ಯಂಡ್ ನೋಡಿಲ್ಲ ಅಂದ್ರೆ ಪ್ಲೀಸ್ ನೋಡಿರಿ. ಆ್ಯಂಡ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಯಾವ್ದು ರಿಲೇಟೆಡ್ ಏನಾದರೂ ಮಾಡಲಿ ಅನ್ನೋದಿದ್ರೆ ಒಂಚೂರು ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ಎಲ್ಲರೂ ಆರಾಮಿರ್ರಿ, ನಕ್ಕೊಂತೀರಿ, ಚಂದಿರ್ರಿ. ನಮಸ್ತೆ.